ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಸದ್ಯಕ್ಕೆ ನಿಲ್ಲುವಂತ ಲಕ್ಷಣ ಯಾವುದೇ ಕಾಣಿಸ್ತಾ ಇಲ್ಲ. ಇದರ ನಡುವೆ ಈ ಬಣಬಡಿದಾಟದ ಸೂತ್ರಧಾರ ಯಾರು ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಕದನಕ್ಕೆ ಮೂಲ ಯಾರು? ಬಣಬಡಿದಾಟದ ಸೂತ್ರಧಾರ ಯಾರು ಗೊತ್ತಾ? ಯತ್ನಾಳ್ ಹಿಂದೆ ನಿಂತು ಆಟ ಆಡ್ತಿರೋದು ಯಾರು? ಅಶ್ವವೇಗ ನ್ಯೂಸ್ ಬಳಿ ಇದೆ ಬಿಜೆಪಿ ಗುದ್ದಾಟದ ಸ್ಫೋಟಕ ಡೀಟೇಲ್ಸ್. ನಿಮ್ಮ ಅಶ್ವವೇಗ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ ರಾಜ್ಯ ಬಿಜೆಪಿಯ ಇನ್ಸೈಡ್ ಕಹಾನಿಯನ್ನ. ಯಾಕೆ ಅಂತ ಹೇಳಿದ್ರೆ, ಕಳೆದ 3-4 ತಿಂಗಳಿನಿಂದ ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಜೋರಾಗಿ ನಡೀತಾ ಇರುವಂಥದ್ದು. ಈ ಬಣಬಡಿದಾಟ ಜೋರಾಗಿ ನಡೀತಿದೆ. ರಾಜ್ಯಾಧ್ಯಕ್ಷ ಚುನಾವಣೆ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಇದರ ಹಿಂದೆ ಇರೋದು ಯಾರು? ಈ ಹಿಂದೆ ಇರುವಂತಹ ವ್ಯಕ್ತಿಗಳನ್ನ ಅಥವಾ ಆ ಶಕ್ತಿಯನ್ನ ಇವತ್ತು ನಿಮ್ಮ ಅಶ್ವವೇಗ ನ್ಯೂಸ್ ತೋರಿಸುತ್ತೆ. ಕಮಲಕೋಟೆ ಫೈಟ್ನ ಅಸಲಿ ಸ್ಟೋರಿ ಇಲ್ಲಿದೆ ನೋಡಿ. ವಿಜಯೇಂದ್ರ ಯತ್ನಾಳ್ ತಟಸ್ಥ ಬಣದ ಜಟಾಪಟಿ ಅಷ್ಟೇ ಅಲ್ಲ, ಬಿಜೆಪಿ ಜಂಗಿ ಕುಸ್ತಿ ಹಿಂದಿದೆ ದೊಡ್ಡವರ ಕೋಲ್ಡ್ ವಾರ್. ಬೆಂಗಳೂರು ಬಡಿದಾಟಕ್ಕೆ ಇದೇ ಡೆಲ್ಲಿ ಟಚ್. ಅಷ್ಟಕ್ಕೂ ಈ ಬಂಡಾಯಕ್ಕೆ ಅಡಿಪಾಯ ಹಾಕಿದ್ಯಾರು? ಕಮಲಕೋಟೆ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ವಿಜಯೇಂದ್ರ ಯತ್ನಾಳ್ ಈಗ ಒಂದಿಷ್ಟು ತಟಸ್ಥ ಬಣ ಕೋಲ್ಡ್ ವಾರ್ ನಡೀತಾ ಇದೆ. ಇದಿಷ್ಟೇನಾ ಅಂತ ಹೇಳಿದ್ರೆ ಇಲ್ಲ, ಇದರ ಹಿಂದೆ ಬೇರೆಯದ್ದೇ ಸರ್ಕಸ್ ಇರುವಂಥದ್ದು, ಬೇರೆಯದ್ದೇ ಶಕ್ತಿಗಳಿರುವಂಥದ್ದು. ಹಾಗಾದ್ರೆ ಆ ಶಕ್ತಿಗಳು ಯಾವುವು? ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ನಡೆದುಕೊಳ್ತಾ ಇದೆ? ಬಿಜೆಪಿಯಲ್ಲಿ ಮತ್ತೆ ಜೋರಾಗ್ತಾ ಇದೆ ಬಿಎಸ್ವೈ ಸಂತೋಷ್ ವಾರ್. ಬಿಎಲ್ ಸಂತೋಷ್ ಯಡಿಯೂರಪ್ಪ ಕೋಲ್ಡ್ ವಾರ್ನಿಂದ ಈ ಯುದ್ಧ ಆರಂಭವಾಗಿದ್ಯಂತೆ. ಮಗನ ಪರ ಪಟ್ಟು ಹಿಡಿದು ನಿಂತಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಮತ್ತೊಂದು ಕಡೆ ಅಪ್ಪ ಮಗನ ವಿರುದ್ಧ ರಣತಂತ್ರ ಮಾಡ್ತಾ ಇದ್ದಾರೆ ಮೂವರು. ಯಾರು ಆ ಮೂವರು? ಹಾಗಾದ್ರೆ ಬಿಎಲ್ ಸಂತೋಷ್, ಪ್ರಹ್ಲಾದ್ ಜೋಶಿ, ಬೊಮ್ಮಾಯಿ ತ್ರಿಶಂಕು ತ್ರಿಬಲ್ ಆಟ ಇದು. ಬಿಜೆಪಿ ಪಾಳೆಯದಲ್ಲಿ ತ್ರಿಮೂರ್ತಿಗಳ ಸೂತ್ರದ ಬಗ್ಗೆ ಗುಸುಗುಸು ಶುರುವಾಗಿದೆ. ಬಿಎಲ್ ಸಂತೋಷ್ ವರ್ಸಸ್ ಬಿಎಸ್ ಯಡಿಯೂರಪ್ಪನವರು. ಈ ಜಂಗಿ ಕುಸ್ತಿ ಇದೆಯಲ್ವಾ, ಇದು ಹೊಸದಲ್ಲ, ಹಳೇ ಜಂಗಿ ಕುಸ್ತಿ. ಆದರೆ ಈಗ ಮತ್ತೆ ಮುನ್ನೆಲೆಗೆ ಬರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸದ್ದಿಲ್ಲದೆ ಆಟ ಶುರು ಮಾಡಿದ್ದಾರಂತೆ ಪ್ರಹ್ಲಾದ್ ಜೋಶಿ, ಬೊಮ್ಮಾಯಿ. ರಿಬಲ್ಸ್ ಆಟದ ನಡುವೆ ದಿಢೀರನೆ ಸೃಷ್ಟಿಯಾಗಿದೆ ತಟಸ್ಥರ ಗುಂಪು. ಇತ್ತೀಚೆಗೆ ರಿಬಲ್ಸ್ ಭೇಟಿ ಮಾಡಿ ಚರ್ಚೆ ಕೂಡ ನಡೆಸಿದ್ರು ಬೊಮ್ಮಾಯಿ ಸಾಹೇಬ್ರು. ಇದಾದ ಬೆನ್ನಲ್ಲೇ ಬಿಜೆಪಿಯ ಹಿರಿಯ ನಾಯಕರ ಜೊತೆಯೂ ಕೂಡ ಚರ್ಚೆ ಮಾಡಿದ್ದಾರಂತೆ. ಆ ನಂತರ ರೆಬಲ್ಸ್ ತಟಸ್ಥ ಬಣ ಒಟ್ಟಾಗಿ ವಿಜಯೇಂದ್ರ ವಿರುದ್ಧ ಸಮರವನ್ನ ಸಾರಲಿಕ್ಕೆ ಮುಂದಾಗಿರುವಂಥದ್ದು. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಸಿಡಿದೇಳ್ತಾ ಇದ್ದಾರೆ. ಶ್ರೀರಾಮುಲು, ಸುಧಾಕರ್ ಸೇರಿ ಹಲವು ಹೇಳಿಕೆಗಳೇ ಇದಕ್ಕೆ ಪುಷ್ಟಿ. ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಒಂದು ತಿಕ್ಕಾಟ ಇದೆ. ಆ ತಿಕ್ಕಾಟ ಯಾವುದು ಅಂದರೆ, ಬಿಎಸ್ ಯಡಿಯೂರಪ್ಪನವರ ವಿರುದ್ಧವಾಗಿ ಬಿಎಲ್ ಸಂತೋಷ್ ಇದ್ದಾರೆ ಅಂತ ಹೇಳಿ. ದೆಹಲಿ ತಲುಪಿದೆ ಕಮಲ ಕಲಿಗಳ ಕಾಳಗ. ಹೈಕಮಾಂಡ್ ಭೇಟಿಗೆ ಯತ್ನಾಳ್ ಟೀಮ್ ಹೋಗಿದೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಬಸನಗೌಡ ಪಾಟೀಲ್ ಯತ್ನಾಳ್, ಬಿಪಿ ಹರೀಶ್, ಜಿಎಂ ಸಿದ್ದೇಶ್ವರ್ ಸೇರಿ ಹಲವರು ಈಗ ದೆಹಲಿ ಭೇಟಿಯಲ್ಲಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸುವಂತೆ ರೆಬಲ್ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ. ಇವತ್ತು ಸಂಸದರ ಸಭೆ ನಡೆಸಿ ವರಿಷ್ಠರ ಮೇಲೆ ಒತ್ತಡ ಹಾಕುವ ಪ್ಲಾನ್ ಕೂಡ ಇದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಬೇಕು. ಇವತ್ತು ಸಂಸದರ ಸಭೆಯನ್ನು ನಡೆಸ್ತಾರಂತೆ ಈ ರೆಬಲ್ಸ್ ಟೀಮ್ನವರು. ಅದಾದ ಬಳಿಕ ವರಿಷ್ಠರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಿರುವಂಥದ್ದು. ಒಂದು ಕಡೆ ಈ ಬಣಬಡಿದಾಟ ಯಾಕೆ ಅನ್ನುವ ಪ್ರಶ್ನೆಯೊಂದಿಗೆ, ಯಾರಿದ್ದಾರೆ ಅನ್ನುವ ಪ್ರಶ್ನೆಯೊಂದಿಗೆ ಈಗ ಯತ್ನಾಳ್ ಟೀಮ್ ಕಂಪ್ಲೀಟ್ ಆಗಿ ದೆಹಲಿಯಲ್ಲಿದೆ.